ಗ್ರಂಥಗಳನ್ನ ಓದುವ ಹವ್ಯಾಸಗಳನ್ನ ಬೆಳೆಸಿ ಕತೆಗಳನ್ನ ಕೇಳ್ಬೇಕು. ಇವತ್ತಿನ ನಮ್ಮ ಮಕ್ಕಳಿಗೆ ಕತೆಗಳನ್ನ ಹೇಳೋರೇ ಇಲ್ಲ. ಕತೆಗಳನ್ನ ನಾವೆಲ್ಲ ನಮ್ಮ ತಂದೆ ತಾಯಿಗಳು ರಾಮಾಯಣ, ಮಹಾಭಾರತ, ಜೀಜಾಮಾತನ್ ಬಗ್ಗೆ, ಶೂರರ ಬಗ್ಗೆ, ವಿವೇಕಾನಂದರ ಬಗ್ಗೆ ಬಹಳಷ್ಟು ಹೇಳ್ತಿದ್ರು. ಆದ್ರೆ ಇವತ್ ಯಾರಿಗೂ ಹೇಳಕ್ ತಯಾರಿಲ್ಲ. ಅದ್ರಾಗ ಈ ಮೊಬೈಲ್ ಬಂತು. ಈ ಮೊಬೈಲ್ ಕೆಟ್ಟದ್ದು ಅಂತ ನಾ ಹೇಳ್ತಾ ಇಲ್ಲ. ಇವತ್ತು ನಿಮ್ಮನ್ನೆಲ್ಲ ನಾನು ನೋಡ್ತಾ ಇರೋದು, ನನ್ನ ಮಾತನ್ನ ನೀವು ಕೇಳ್ತಾ ಇರೋದು, ಎಲ್ಲೆಲ್ಲೋ ಕೂತೀವಿ, ಇವತ್ತಿಷ್ಟೊಂದು ಆತ್ಮೀಯವಾಗಿ ಮಾತಾಡ್ತೀವಿ ಅಂದ್ರೆ ಮೊಬೈಲು ಒಳ್ಳೇದೇ. ಆದ್ರ ಯಾರು ಯೂಸ್ ಮಾಡ್ಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳಕತ್ತಾರಲ್ಲ, ಅಲ್ಲಿ ಬಹಳಷ್ಟು ಹಾನಿಕಾರಕವಾದಂತ ಇವತ್ತು ಸಮಾಜದೊಳಗ ನಾವು ಹುಟ್ಟಾಕ್ತಾ ಇದ್ದೀವಿ ಅಂತ ಮನಸ್ಥಿತಿ. ಅದಕ್ಕೆ ಇಲ್ಲಿ ಒಂದು ಅಂಬಿಗರ ಚೌಡಯ್ಯನ ವಚನ ನೆನಪಾಗ್ತದ. ಏನಂದ್ರ ಚಿಂತಿ ಯಾವಾಗ ಬಿಡುವುದೇ ಇಲ್ಲದು. ಎದಕ್ಕಂದ್ರ ಬಡತನಕ್ಕೆ ಎದ್ದು ನಾವು ಮತ್ತೆ ತೊಡಕೊಂಡು ಗೆಲ್ತೀವಲ್ಲ, ಅದು ಸೋಲಲ್ಲ. ಅದಕ್ಕೆ ಭಗವಂತ ಆಸೆಗಳಿಗಾಗಿ ಬದುಕಬೇಡ, ಆದರ್ಶಕ್ಕಾಗಿ ಬದುಕು ಅಂತ ಒಂದ್ ಮಾತನ್ನ ಹೇಳ್ತಾರೆ. ಆಸೆಗಳಿಗೆ ಎಲ್ಲಿ ಮಿತಿ ಅದರಿ? ಮಿತಿ ಇಲ್ಲ. ಆ ಮಿತಿಗಳನ್ನ ಮೀರಿ ನಾವ್ ಏನಾದ್ರೂ ಸಾಧನೆ ಮಾಡಿದ್ವಿ ಅಂತಂದ್ರ ಅಲ್ಲಿ ನಮಗೆ ಭಗವಂತ ಸಿಗ್ತಾನೆ ಅಂತೆ. ಅದಕ್ಕೆ ಬಹಳಷ್ಟು ಯಾಕೆ ಚಿಂತೆ ಮಾಡ್ತಿದೀಯಲ್ಲೇ ಮನವೇ, ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ, ಯಾಕ ಚಿಂತೆ ಮಾಡ್ತಿದಿ ಎಲೆ ಮನವೇ, ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು, ಲೋಕನಾಥನ ಧ್ಯಾನ ಮಾಡಿ ಸಾಕಾರ ಮಾಡಿಕೊಂಡು ಇರೋ ಮನವೇ, ಯಾಕೆ ಚಿಂತೆ ಮಾಡುತ್ತಿದೆ ಎಲೆ ಮನವೇ, ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ. ಮೋಹ ಅನ್ನೋದು ಗಂಟು ಬಿದ್ದು ಬಿಟ್ಟது. ಆ ಮೋಹ ಜಾಲದಿಂದ ನಾವು ಹೊರಗೆ ಬಂದ್ರ ಮಾತ್ರ ನಮಗೆ ಏನಾಗ್ತೈತಿ ಅಂತಂದ್ರ ಸುಖ ಅಂದ್ರೆ ಏನು, ನಮ್ಮ ಬದುಕಂದ್ರೆ ಏನು ಅನ್ನುವಂಥದ್ದು ಸಿಗ್ತದೆ. ಈ ಏನು ಕಾಮ, ಕ್ರೋಧ, ಮೋಹ, ಲೋಭ, ಮತ್ಸರ ಇಲ್ಲ ಅರಿಷಡ್ವರ್ಗಗಳು ಏನದವಲ್ಲ, ಇವುಗಳಿಂದ ಹೊರಗೆ ಬರ್ಬೇಕು. ಹೇಳೋದು ಸುಲಭ, ಆದ್ರೆ ಕಾರ್ಯಾಚರಣೆಗೆ ಬರೋದು ಮಾತ್ರ ಬಹಳ ಕಠಿಣವಾದದ್ದು. ಇಲ್ಲಿ ಒಳಗ್ ಹೊಕ್ಕಿರ್ತದ, ಬಜಿ ಬಿದ್ದಿರ್ತಾವ, ಅದನ್ನ ಬಲಿ ಒಳಗ್ ಹೋಗಿ ಬಿದ್ದಿರ್ತದ. ಹೊರಗಿಂದ ಮಗ ನೋಡ್ ತಾನೊಬ್ಬನೇ ತಿನ್ನಾಕತ್ತಾನ ಅಂತ ಹೇಳಿ ಹೊರಗಿನವ್ರು ಏನ್ ಮಾಡ್ತಿರ್ತಾರ, ಅದಕ್ ಅಂತಿರ್ತಾರ. ಅದಕ್ ಗೊತ್ತಿರ್ತೈತಿ ಸಂಕಟ, ತಿನ್ನಾಕತ್ತಿಲ್ಲೋ ಮಗನ ಐತಿ, ಇದ್ರೊಳಗ ಬಹಳ ಕಷ್ಟ ಐತಪ್ಪ, ಹೊರಗ ಬರಾಕ ಬರುವಲ್ತು ನನಗ, ಹೆಂಗ ಮಾಡ್ಬೇಕು ಅಂತ ನಾ ಚಿಂತೆ ಮಾಡಾಕತ್ತೀನಿ ಅಂತ ಅದು ಹೇಳಿದ್ ಅವಕ್ ತಿಳಿವಲ್ತು. ಅವ್ ಹೇಳಿದ್ದ ಇದಕ್ ಗೊತ್ತಾಗ, ಅವಾಗ ಒಳಗ ಬಂದ ಬಿತ್ತು, ಅವಾಗ ಗೊತ್ತಾಗ್ತದೆ ಚಿಂತೆದನೋ ಇಲ್ಲಿ ಅಂತ. ಅವಕ್ ಅದು ಒಳಗಿಂದ ಬಡ್ಕೋತದ. ಇದಕ್ ಚಿಂತೆ ಒಳಗ್ ಹೋಗಿ ಬೀಳ್ಬೇಕಲ್ಲ, ಬೀಳು ತನಕ ಗೊತ್ತಾಗಲ್ಲ. ಅದನ್ನ ಮಾರ್ಗ ಹುಡುಕೊಂಡು ನಾವು ಆ ಭಗವಂತನ ಸ್ಮರಣೆಯಲ್ಲಿ, ಆ ಧ್ಯಾನದಲ್ಲಿ ಮುಳುಗಿದಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಜೀವನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನ ಎದುರಿಸದಿದ್ದಾಗ ನೀವು ತಪ್ಪಾದ ಹಾದಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದರ್ಥ ಅಂತ ವಿವೇಕಾನಂದರು ಹೇಳ್ತಾರ. ವೀರ ಸನ್ಯಾಸಿ ಜೀವನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನೇ ಎದುರಿಸಲಿಲ್ಲ, ಯಾರೋ ಮಾಡೋರು, ಯಾರೋ ತಿನ್ನೋರು, ಯಾರೋ ಗಳಿಸಿಟ್ಟದ್ದನ್ನ ನಾವು ಆರಾಮಾಗಿ ಕುಂತು ದರ್ಪ ಅಧಿಕಾರದಿಂದ ಮೆರಿತ ಹಾಗೆ ಸಲೀಸಾಗಿ ಗಾದಿ ಮೇಲೆ ಉಳ್ಳಾಡ್ಕೊತ ಹೋಗೋರಿಗೆ ಅವ್ರಿಗೆ ಏನಾಗುದಿಲ್ಲ ಅಂದ್ರ ಅವ್ರಿಗೆ ನಾವ್ ಮಾಡಿದ್ದೇನು ತಪ್ಪೇ ಗೊತ್ತಾಗ, ಅಷ್ಟನ್ನೇ ಗೊತ್ತಿಲ್ಲ. ಅದಕ್ಕೆ ಜೀವನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನ ಎದುರಿಸದಿದ್ದಾಗ ನೀವು ತಪ್ಪಾದ ಹಾದಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದರ್ಥ ಅಂತ ಅವಾಗ ನಮ್ಗ ಗೊತ್ತಾಗ್ಬೇಕು ಅಂತ. ಸಮಸ್ಯೆಗಳು ಏನಾಗ್ಬೇಕು, ಬರ್ಬೇಕು. ಬರ್ಲಿಲ್ಲ ಅಂದ್ರ ತಪ್ಪಾದ ಹಾದಿಯಲ್ಲಿ ನಾವು, ಯಾಕಂದ್ರೆ ಯಾರೋ ಗಳಿಸಿಟ್ಟದನ್ನ ತಿನ್ಕೋತ ಅಡ್ಡಾಡು, ಅದು ತಪ್ಪು. ಪ್ರತಿಯೊಬ್ಬರು ಶರಣ ಹೇಳ್ತಾರೆ, ಕಾಯಕವನ್ನ ಮಾಡ್ಬೇಕು. ಪ್ರತಿಯೊಬ್ಬನೂ ಕಾಯಕ, ತನ್ನ ಆಹಾರವನ್ನ ತಾನೇ ಸಿದ್ಧಪಡಿಸ್ಬೇಕು. ಅವಾಗ ಅದು ಜೀವನದ ಅರ್ಥ ಗೊತ್ತಾಗ್ತದೆ. 1 ರೂಪಾಯಿ ಗಳಿಸಿದೆ ಅಂದ್ರ ಅದ್ರ ಮ್ಯಾಲ ಬಹಳ ಪ್ರೀತಿ ಇರ್ತದೆ. 100 ರೂಪಾಯಿ ಅಪ್ಪ ಕೊಟ್ಟ ಖರ್ಚು ಮಾಡ್ಬೇಕಂದ್ರ ಅದು ಸಲೀಸಾಗಿ ಮಾಡ್ತದೆ. ದುಡಿಯಾಕ ಹೋಗು ಅಂತ ಹೇಳಿ ಒಂದ್ಸರಿ ಒಬ್ಬ ಹುಡುಗನಿಗೆ ಹೇಳಿ, ಅವಾಗ 5 ರೂಪಾಯಿ ದುಡ್ಕೊಂಡು ಬಂದಿದ್ದ ಅಂತ, 10 ರೂಪಾಯಿ ಹೋಗಿ ಅಂದ್ರ ಅಪ್ಪನ ದುಡ್ಡನ್ನ ಭಾವ್ಯಾಗ ಹೋಗದ್ನಂತ, 5 ರೂಪಾಯಿ ತಾ ದುಡ್ಕೊಂಡ್ ಬಂದದ್ ಹೋಗಿ ಅಂದ್ರ ಅನ್ನಂತ. ಯಾಕ? ಇಲ್ಲ ಮತ್ತೆ ನಿನ್ನೆ 10 ರೂಪಾಯಿ ಹೋಗದಿ, ಅದು ನಂದಲ್ಲ, ಅದ್ರದ್ ಕಷ್ಟ ಗೊತ್ತಿಲ್ಲ. ಇದು ನಂದು, ನಾನು ಗಳಿಸಿ ನಾನು ಕಷ್ಟಪಟ್ಟು ದುಡಿದೀನಿ. ಅವಾಗ ಅವನಿಗೆ ಗೊತ್ತಾಗ್ತದೆ
ಅದಕ್ಕೆ ಕಷ್ಟ ಬರ್ಬೇಕು ಮನುಷ್ಯನಿಗೆ, ಅದರ ಒಂದು ಬೆಲೆ ಗೊತ್ತಾಗ್ತದ, ಜೀವನದ ಅರಿವು ಗೊತ್ತಾಗ್ತದ. ಅದಕ್ಕೆ ಭಗವಂತನನ್ನ ನಾವು ಧ್ಯಾನಿಸ್ತಾ ಇರುವಷ್ಟು ಆಯುಷ್ಯವನ್ನ ನಾವು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು, ಸಂಸ್ಕಾರವನ್ನ ಕೊಡಬೇಕು ಮಕ್ಕಳಿಗೆ, ಓದಿನ ಹವ್ಯಾಸವನ್ನ ಬೆಳೆಸ್ಬೇಕು. ಆವಾಗಲೇನೆ ನಾವು ಒಳ್ಳೆಯ ಒಂದು ಸಮಾಜವನ್ನ, ಅದರಲ್ಲೂ ನಾವು ಶಿಕ್ಷಕರು ಇವತ್ತ ಯಾವ ಬೀಜ ಬಿತ್ತತೀವಿ ಅದು ಮೊಳಕೆಯಲ್ಲಿ ಕಾಣಿಸ್ತದ ಅಂತ ನಾವ್ ಹೇಳಾಕ್ ಹೋದ್ರು ಕೆಲವು ಮಕ್ಳು ಕೇಳಾಕ್ ತಯಾರಿಲ್ಲ, ಅದ್ರ ಒಳಗ ನೋವು ಅದ ನಮಗ, ಹೇಳೋ ಸ್ಥಿತಿ ಇಲ್ಲ. ನಾವು ಇಂಥದ್ದೆಲ್ಲ ಮಾತಾಡಿ ಹಿಂಗೆ ಅಂತ ಕತೆ ಹೇಳಿಕೋದ್ರೆ ಅವು ಮುಖ ಸಿಂಡ್ರಿಸ್ಕೊಂಡ್ ಕುಂತು ಅಂತ